ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ದಾಖಲಿಸಬೇಕು ಎಂದು ಸಮಾಜ ಸೇವಕ, ವಕೀಲ ಹಾಗೂ ಶ್ರೀ ಬಾಲಭೈರವೇಶ್ವರ ಎಜುಕೇಷನ್ ಮತ್ತು ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಅರವಿಂದ್ ರಾಘವನ್ ಹೇಳಿದರು. ಮಾಜಿ ಸಚಿವ ಗೋವಿಂದೇಗೌಡ ಪ್ರಶಸ್ತಿ ಪುರಸ್ಕೃತ ಶಾಲೆ ಎಂದೇ ಖ್ಯಾತಿಯಾಗಿರುವ ತಾಲೂಕಿನ ಮೂಡಲಕೊಪ್ಪಲು ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಅಭಿನಂದನೆ ಸ್ವೀಕರಿಸಿ ಅವರು ಮಾತನಾಡಿದರು. ತಾಲೂಕಿನ ಸುಮಾರು 75 ಸರ್ಕಾರಿ ಶಾಲೆಗಳಿಗೆ ವೈಯಕ್ತಿಕ ನೆರವು ನೀಡಿದ್ದು, ಮುಂದಿನ ದಿನಗಳಲ್ಲಿ ತಮ್ಮ ಸ್ನೇಹಿತರಿಂದ ನೆರವು ಒದಗಿಸಲಾಗುವುದು. ಮೂಡಲಕೊಪ್ಪಲು ಶಾಲೆಗೆ ಪ್ರಯೋಗಶಾಲೆಗೆ ಅಗತ್ಯವಾಗಿ ಬೇಕಾದ ಪೀಠೋಪಕರಣಗಳನ್ನು ಕೊಡಿಸುವ ಜತೆಗೆ ಇತರೆ ಸೌಲಭ್ಯಗಳನ್ನು ಒದಗಿಸಲಾಗುವುದು ಎಂದರು. ಇದೇ ವೇಳೆ ಶಾಲೆಯ ಮುಖ್ಯ ಶಿಕ್ಷಕ MD ಮರಿಸ್ವಾಮಿಗೌಡ ಅವರು, ನಮ್ಮ ಶಾಲೆಗೆ ಸುಣ್ಣ ಬಣ್ಣ, ಟ್ರ್ಯಾಕ್ ಶೂಟ್, ಪೀಠೋಪಕರಣಗಳನ್ನು ಈ ಹಿಂದೆ ನೀಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಶಾರದಾ ಮಂದಿರ, ಆಟದ ಮೈದಾನ ಅಭಿವೃದ್ಧಿ, ಪ್ರಯೋಗಶಾಲೆ ಕೊಠಡಿಗೆ ಪೀಠೋಪಕರಣಗಳು, ಭೋಜನ ಶಾಲೆಗೆ ಗ್ರಿಲ್ಸ್ ಹಾಕಿಸಿಕೊಡುವಂತೆ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಅರವಿಂದ್ ರಾಘವನ್ ಜೊತೆಯಲ್ಲಿ ಬೆಂಗಳೂರಿನ ವಿವಿಧ ಕಂಪನಿಗಳ ಮುಖ್ಯಸ್ಥರಾದ ರೋಹಿತ್, ಕಮಲೇಶ್, ಸರ್ವೇರ್ ಶಂಕರ್, ಮೋಹನ್ ಗೌಡ, ಇರ್ಫಾನ್ ಜೊತೆಯಲ್ಲಿ ಭಾಗವಹಿಸಿದ್ದರು. ಇವರ ಜೊತೆ SDMC ಅಧ್ಯಕ್ಷ ಕೃಷ್ಣೇಗೌಡ, ಉಪಾಧ್ಯಕ್ಷೆ ಜ್ಯೋತಿ ಸೋಮಶೇಖರ್, ಸದಸ್ಯರಾದ ಜವರೇಗೌಡ, ಲೋಕೇಶ್, ಸುರೇಶ್, ಗುಣವತಿ, ಸಂಪತ್ತು, ರಶ್ಮಿ, ಪದ್ಮ, ಮಾಜಿ ಅಧ್ಯಕ್ಷ ವೆಂಕಟೇಶ್, ಮುಖ್ಯ ಶಿಕ್ಷಕ MD ಮರಿಸ್ವಾಮಿಗೌಡ, ಸಹ ಶಿಕ್ಷಕರಾದ ಉಗ್ರೇಗೌಡ, ಸುನೀತಾ, ಲೋಕೇಶ್, ಗವಿರಂಗಪ್ಪ, ರವೀಶ್, TD ಮಂಜುಳಾ, ಗೋವಿಂದರಾಜು, LK ಲೋಕೇಶ್, ದೈಹಿಕ ಶಿಕ್ಷಣ ಶಿಕ್ಷಕ ರಾಜೇಶ್ ಇತರರಿದ್ದರು. Here again they have one problem is I've given them twice. Computers I've given them UPS. Still UPS is the problem for them. Course activities course very good. See, I'll show you that is come. That windmill I tell you what. I've given smart boards for all classes. This has got more. I'll show you one more, which is much bigger than this. I'll show you that. See, this is a lab. What I told them is I try to donate at least 1 2 for them. We built a lab. You can actually use material on the unit to learn. There's no unit for this lab. That is new. Ashokari, that's it. But after that, we're not able to do more. But at least a nice round table. You're not doing that. One round table is not done. What members are doing? I will request large equipment. Sir, equipment are enough, sir. You have several objects. Okay.
ಇಲ್ಲ ಅದು ಏರಿಯಾ ಕಮ್ಮಿ. ದಿಸ್ ಇಸ್ ಗಾಟ್ ಮೋರ್. ಐ ಶೋ ಯು ಒನ್ ಮೋರ್ ವಿಚ್ ಇಸ್ ಮಚ್ ಬಿಗರ್ ದನ್ ದಿಸ್. 7 ಎಕರೆ ಇದೆ ಐ ಶೋ ಯು ದಟ್. ಸರ್ ಅಲ್ಲಿ ಬನ್ನಿ ಇಲ್ಲೇ ದೊಡ್ಡದಿಲ್ಲ. ಈ ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟರೆ ನಾವು ಅಲ್ಲೇ ಕೂತ್ಕೊಂಡು ನೋಡ್ಬೋದು. ಪ್ರಾಜೆಕ್ಟ್ ರೆಡಿ ಮಾಡಿ ಅಂತ ಹೇಳಿದಂತ ನಮ್ಮ ತಾಲೂಕಿಗೆ ಅದು ಸಹ ನಮ್ಮ ಹಳ್ಳಿಗಾಡಿನ ನಮ್ಮ ಈ ಒಂದು ಕಾಡು ಪ್ರದೇಶಕ್ಕೆ ಬಂದಿದ್ದಕ್ಕೆ ಸಹ ಅಂದಾಗ ರಂಗಗಳನ್ನು ಸಹ ಎಲ್ಲಿ ಯಾವುದೇ ರೀತಿಯಿಂದ ಅವರು ಸಹಾಯವನ್ನ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಪ್ರತಿಯೊಬ್ಬರಿಗೂ ಸಹ ಯಾವುದೇ ಪಕ್ಷಪಾತ ಇಲ್ಲದೇ ಸಹಾಯವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಹಾಗೂ ಒಬ್ಬರು ಯುವ ಮುಖಂಡರು ಬಿಜೆಪಿ ನಾಯಕರು ಮತ್ತೆ ಅವರು ಒಂದು ಎಲ್ಲ ರೀತಿಯಲ್ಲೂ ಸಹ ಸಹಾಯವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮ ಮುಖಂಡರಾಗಿರ್ತಕ್ಕಂಥ ಹಿರೇಮನೆ ಗ್ರಾಮದ ಮಂಜುನಾಥ್ ಸರ್ ಅವರಿಗೂ ಸಹ ನಮ್ಮೆಲ್ಲರೂ ಸಹ ತುಂಬ ಹೃದಯದಿಂದ ಸ್ವಾಗತಿಸ್ಕೊತಾರೆ. ಮತ್ತೆ ಅವ್ರ ಜೊತೆಲಿ ಇರ್ತಕ್ಕಂಥ ಅವರ ಫ್ರೆಂಡ್ಸ್ಗಳು ಕಮಲೇಶ್ ಸರ್ ಅವರು ಮತ್ತು ಇರ್ಫಾನ್ ಸರ್ ಅವರು, ಮೋಹನ್ ಗೌಡರು, ಕಮಲೇಶ್ ಅವರು ಮತ್ತು ನಮ್ಮ ಶಂಕರ್ ಅವರು ಮತ್ತೆ ನಮ್ಮ ಶಾಲೆಗೆ ಏನೇನು ಬೇಕು ಅನ್ನೋದ್ರ ಬಗ್ಗೆ ಒಂದು ರಿಕ್ವೈರ್ಮೆಂಟ್ಸ್ ಕೇಳೋರೆ, ಅದನ್ನು ರೆಡಿ ಮಾಡಿದ್ದೀವಿ, ಇನ್ನೂ ಮತ್ತೆ ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ಸಮಯದಲ್ಲಿ ನಮ್ಮ ಶಾಲೆಗೆ ಬರಲೇಬೇಕು ಅಂತ ಕೇಳ್ಕೊಂಡಾಗ ಒಪ್ಪಿ ಈ ಶಾಲೆಗೆ ಬಂದಿರತಕ್ಕಂಥ ನಿಮ್ಮೆಲ್ಲರ ನಮ್ಮ ಪಾಂಡುಪುರ ತಾಲೂಕಿನ ಮೇಲ್ಕೋಟೆ ಹೋಬಳಿಯ ಮಾತಾ ಪಿತೃರು ಅಂತರೂ ತಪ್ಪಾಗಲಾರದು. ಇನ್ನು 3 ಬೇಡಿಕೆಗಳನ್ನು ನಾನು ಅವರಲ್ಲಿ ಕೇಳ್ಕೊಂಡಿದ್ದೀನಿ. ನಾನು ಇನ್ನು 1 ತಿಂಗಳು ರಿಟೈರ್ ಆಗಿರೋದು ಬಂದಾಗ ನಮ್ಮ ಇರ್ಫಾನ್ ಸರ್ ಮತ್ತು ಕಮಲೇಶ್ ಸರ್ ಹೇಳ್ತಿರೋ, ನೀವು ರಿಟೈರ್ ಆಗೋದು ಬೇಡ ಸರ್, ನೀವು ಮುಂದೆ ತೊಡಗಿಸ್ಕೊಳ್ಬೇಕು, ಇಲ್ಲಿ ಇದು ನಿಂತು ಮಾಡಿಸ್ಬೇಕು ಅಂತ ಕೇಳ್ಕೊತಾ ಇದ್ರು. ನಾನು ನಮ್ಮ ಮೊದಲಿಂದ ಸಹ ಒಂದು ವರ್ಷದಿಂದಲೂ ಕೇಳ್ಕೊತಾ ಒಂದು ಶಾರದಾ ಮಂಟಪ ಒಂದು, ಮತ್ತು ಪ್ಲೇ ಗ್ರೌಂಡ್ ಒಂದು, ಲ್ಯಾಬ್ ಕೊಠಡಿ ಒಂದು, ನಮ್ಮ ಗಂಡು ಮಕ್ಕಳಿಗೆ ಅತ್ಯಗತ್ಯವಾಗಿ ಒಂದು ಶೌಚಾಲಯ ಇಲ್ಲ. ಸರ್ಕಾರಕ್ಕೆ ಸುಮಾರು ನಾವು ಅಧ್ಯಕ್ಷರು ಎಲ್ಲರೂ ಕೇಳ್ಕೊಂಡಾಗ ಕೊಡ್ತೀನಿ ಅಂದ್ಬಿಟ್ಟು ಆಗ 3 ತಿಂಗಳಿಂದ ಒಂದು ಮನವಿ ಪತ್ರ ಬಂದರೂ ಸಹ ಒಂದು ಶೌಚಾಲಯ ಇಲ್ಲ. ಅದನ್ನ ಇಷ್ಟನ್ನ ನಡೆಸ್ಕೊಡ್ಬೇಕು ಅಂತ ಹೇಳ್ತಾರೆ. ಮತ್ತು ರಿಕ್ವೈರ್ಮೆಂಟ್ಸ್ ಅವರು ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ತಾವು ಅದ್ರ ಜೊತೆಗೆ ಆಗಸ್ಟ್ 15 ಅಂತೂ ನಮ್ಮ ಅಧ್ಯಕ್ಷರು ಕೇಳ್ಕೊತಾರೆ. ಈಗ ಪ್ಲಾಗಾಸ್ಟಿಂಗ್ನ ನಾವು ಅವರು ಯಾವಾಗಲೂ ಸಹ ನಮ್ಮ ಪಾಂಡುಪುರ ತಾಲೂಕಿಗೆ ನಾನು ಬಂದು ಶಾಲೆ ಒಂದು ನಿಮ್ಮ ಶಾಲೆ ನೋಡ್ಸೋಕ್ಕೆ ನಮ್ಮ ಸ್ನೇಹಿತರು ಬಂದಿದ್ದಾರೆ ಬೆಂಗಳೂರಿಂದ. ರೋಹಿತ್ ಸರ್ ನಿಮ್ಗೆ ಗೊತ್ತು, ನಮ್ಮ ಸಂಸ್ಥೆಯಲ್ಲಿ 15 ವರ್ಷದಿಂದ ಇದ್ದಾರೆ. ಇಮ್ರಾನು ಮತ್ತು ನಮ್ಮ ಮೋಹನ್ ಗೌಡ, ಇರ್ಫಾನು, ಮೋಹನ್ ಗೌಡರು ಮತ್ತು ನಮ್ಮ ಕಮಲೇಶು ನನ್ನ ಆತ್ಮೀಯರು. ಅವ್ರಿಗೆ ಹೇಳಿದ್ರು ನನಗೆ, ನಾವು ಸ್ವಲ್ಪ ನಿಮ್ಮ ಟ್ರಸ್ಟ್ಗೆ ಹೆಲ್ಪ್ ಮಾಡ್ತೀವಿ ಅಂತ. ನಾನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ, ನನಗೆ ದುಡ್ಡು ಕೊಡಬೇಡಿ, ಅಲ್ಲಿ ಏನು ಆಮೇಲೆ ದುಡ್ಡು ನನ್ನ ಕೈಲಿದ್ರೆ ಡೇಂಜರ್ ಬೇಡ, ನೀವು ಡೈರೆಕ್ಟಾಗಿ ಬನ್ನಿ ನೋಡಿ, ನಿಮಗೆ ಇಷ್ಟಪಟ್ಟರೆ, ನಿಮ್ಗೆ ಇಷ್ಟ ಆದರೆ, ನಿಮ್ಗೆ ಇದೆಲ್ಲ ಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಹೆಲ್ಪ್ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಕ್ಕೆ ಅವರು ಇವತ್ತು ಬೆಳಿಗ್ಗೆ ಎಲ್ಲ ಕೆಲಸ ಬಿಟ್ಟು ಬಂದಿದ್ದಾರೆ. ತುಂಬ ಧನ್ಯವಾದಗಳು ಅವ್ರಿಗೆ. ಎಲ್ಲರೂ ಜೋರು ಚಪ್ಪಾಳೆ ಹೊಡಿಬೇಕು 3 ಜನ. ಆಮೇಲೆ ಈ ಶಾಲೆಗೆ ನಾನು 2 ವಿನಂತಿ ನನ್ನ ಪರವಾಗಿ ಇರ್ಫಾನ್ ಸರ್ ಕೇಳ್ತಾ ಇದ್ದೀನಿ. ಅವ್ರ ಲ್ಯಾಬ್ ನಿಮಗೆ ನೋಡಿದ್ರೆ, ನಿಮ್ಮ ಲ್ಯಾಬ್ ನೋಡಿದೆ, ಒಂದು ಡೆಸ್ಕ್ ಮತ್ತು ಸ್ಟೂಲ್ಗಳು ಕೊಟ್ಟರೆ ಲ್ಯಾಬನ್ನು ಉಪಯೋಗಿಸ್ತೀರ ನೀವು. ಒಂದು ರೌಂಡ್ ಟೇಬಲ್ಲು ಮತ್ತು ಸ್ಟೂಲ್ಗಳು ಇರ್ಫಾನ್ ಅವ್ರು ಕೇಳಿದ್ದೀನಿ, ಅವರು ನೋಡ್ತೀನಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ಥರ ಕಮಲೇಶ್ ಸರ್ ಮತ್ತು ಮೋಹನ್ ಗೌಡ್ರಿಗೆ ಹೇಳಿದ್ದೀನಿ. ಮೋಹನ್ ಗೌಡರು ಜೇನು ತುಪ್ಪ ಹಿಂಗೆ ಕೊಡಬೇಕು ಅಂತ ಈ ಶಾಲೆಯಲ್ಲೇ ಬಂದು ಸೆಟಪ್ ಮಾಡ್ತೀನಿ ಅಂದರು. ಹೆಣ್ಮಕ್ಳಿಗೆ ಒಳ್ಳೆಯದು, ಸ್ವಲ್ಪ ಎಕ್ಸ್ಟ್ರಾ ಇನ್ಕಮ್. ಅವರು ವೈಲ್ಡ್ ಲೈಫ್ ಎಂಥೂಸಿಯಾಸ್ಟು, ಸಿಕ್ಕಾಪಟ್ಟೆ ಓಡಾಡ್ತಾರೆ ಅವರು. ರಾಮನಗರಗೆ ವೈಲ್ಡ್ ಲೈಫ್ ವಾರ್ಡನ್ ಅವರು. ಅವ್ರು ಜೇನುತುಪ್ಪ ಹೆಂಗೆ ಮಾಡೋದು, ಎಕ್ಸ್ಟ್ರಾ ಇನ್ಕಮ್ ಹೆಂಗೆ ಬರುತ್ತೆ ಹೆಣ್ಮಕ್ಳಿಗೆ ಅಂತ ಹೇಳ್ಕೊಡ್ತೀನಿ ಅಂದರು. ಅವ್ರು ಯಾವತ್ತೊಂದು ದಿವಸ ಅವ್ರನ್ನ ನಾನು ಕೂಡಾಕಿ ಕರ್ಕೊಂಬರ್ತೀನಿ, ಅವ್ರು ನಿಮಗೆಲ್ಲ ಹೇಳ್ಕೊಡ್ತೀನಿ. ಇದು ಹೇಳಿ ಇರ್ಫಾನ್ ನೋಡು ಸೇಸ್ ಅಂತ ಒಂದು ಸೆಕೆಂಡ್ ಅವರು ಮಾತಾಡ್ತಾರಂತೆ. ನೀವು ತುಂಬ ಧನ್ಯವಾದ. ನಾನು ಅರ್ಜೆಂಟ್ ಇದ್ದೀನಿ, ನೆಕ್ಸ್ಟ್ ಬರ್ತೀನಿ. ಈಗ ಒಂದು 2 ವಿಷಯ ಹೇಳ್ತೀನಿ. ನಾವು ಹಳ್ಳಿಯಲ್ಲಿ ಓದಿದ್ದು, ಅಪ್ ಟು SLC ಹಳ್ಳಿಯಲ್ಲಿ ಓದಿ, ಆಮೇಲೆ ಗ್ರ್ಯಾಜುಯೇಷನ್ ಪೋಸ್ಟ್ ಗ್ರ್ಯಾಜುಯೇಷನ್ ಮೈಸೂರಲ್ಲಿ ಮಾಡಿ, ಆಮೇಲೆ ಓನ್ ಬಿಸ್ನೆಸ್ ಕೆಲಸ ಮಾಡಿ ಒಂದು 15 ವರ್ಷ ಓನ್ ಬಿಸ್ನೆಸ್ ಮಾಡಿದ್ವಿ. ಇದೆಲ್ಲ ನಿಮ್ಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲರೂ ಹೇಳ್ತಾರೆ ಹಳ್ಳಿಯವ್ರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು. ಹಳ್ಳಿಯವರೇ ಕರೆಕ್ಟಾಗಿ ಮಾಡ್ತಾರೆ ಎಲ್ಲ ಸರಿ. ಇವತ್ತು ನಾನು ಓನ್ ಕಂಪ್ನಿ ಮಾಡಿ 106 ಜನಕ್ಕೆ ಜಾಬ್ ಕೊಟ್ಟು 26 ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಿದ್ದೇವೆ ನಾವು ಮೆಟೀರಿಯಲ್.
ಸೊ ನೀವು ಸ್ವಲ್ಪ ನೋಡಿದ್ರೆ ಬ್ಯಾಕ್ ನಾನು ಇದೇ ತರ ಕೂತ್ಕೊಂಡು- ಎಕ್ಸ್ಪೋರ್ಟ್ ಅಂದ್ರೆ ಏನು ಮಕ್ಕಳೇ? ರಫ್ತು ಹೊರದೇಶಕ್ಕೆ ದೇಶಿ ವ್ಯಾಪಾರದ ವಿಧಗಳು ಹೇಳ್ಕೊಟ್ಟಿದೀವಲ್ಲ. ಸರಿ. ಸೊ ಏನಕ್ಕಂತ ಹೇಳಿದ್ರೆ ನಾವು ಆವಾಗ ನಮ್ಗೆ ಕರೆಕ್ಟಾಗಿ ಗೈಡೆನ್ಸ್ ಕೊಡೋರು ಯಾರು ಇರಲಿಲ್ಲ. IAS IPS ಏನೇನೋ ಮಾಡ್ಬೋದಾಗಿತ್ತು, ಅದು ಗೈಡೆನ್ಸ್ ಮಾಡೋಕ್ಕಾಗಿಲ್ಲ. ಓದಿ SSC ಮಾಡಿ BSc ಮಾಡಿ MSc ಮಾಡಿ ಏನಾರು ಒಂದು ಮಾಡ್ಕೊಳ್ಳಿ ಅಂತ ಹೇಳ್ಬಿಡೋದು. ಈಗ ಆ ಥರ ಇಲ್ಲ, ನಿಮಗೆಲ್ಲ ಗೈಡೆನ್ಸ್ ಇದೆ. ನಿಮ್ಮಲ್ಲೆಲ್ಲ IAS IPS ಆಫೀಸರ್ ಎಲ್ಲ ಆಗ್ಬೋದು. ನೀವು ಒಳ್ಳೆ ಎಲ್ಲ ನಿಮಗೆ ಎಜುಕೇಷನ್, ಬೇಸಿಕ್ ಎಜುಕೇಷನ್ ಚೆನ್ನಾಗಿ ಸಿಗ್ತಾ ಇದೆ. ಆಮೇಲೆ ಮುಂದೆ ಎಜುಕೇಷನಲ್ಲಿ ನಿಮ್ಗೆ ಏನೇನು ಮಾಡಬೇಕಂತ ಎಲ್ಲ ಗೊತ್ತಿದೆ ನಿಮಗೆ. ಸೊ ಹಳ್ಳಿಯವರೇ ಬೇರೆ ಕಡೆ, ಹಳ್ಳಿಯವರು ದಿಲ್ಲಿಯಲ್ಲಿ ಹೋಗಿ ಇದು ಮಾಡ್ಬೋದು, ರೂಲ್ ಮಾಡ್ಬೋದು. ಸೊ ಅದಕ್ಕೆ ಮೇನ್ ಟ್ಯಾಲೆಂಟ್ ಇರೋದೇ ಹಳ್ಳಿಯಲ್ಲಿ. ಸೊ ನೀವೆಲ್ಲ ಓದಿ ಎಲ್ಲ ದೊಡ್ಡವರು IAS IPS ಆಫೀಸರ್ ಆಗ್ಬೇಕು, ಆಮೇಲೆ ದೊಡ್ಡ ಉದ್ಯಮಿ ಆಗಬೇಕು. ಸೊ ಇದನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ. KS and IPS. I want to tell you a live incident which happened in Pandapura about 9 years ago. As they were coming to Pandapura, somebody called me near that Kere which we went, Iremanelli Kere. They called me and said, this boy is very poor, from a very poor background. His mother is doing bad stuff, father is a drunkard, but he wants to be a IAS or a KS officer. You help him. So I met him in the corner, thanks to my good friend and his sister Rupa. So she was in a good mood that day, what I don't know. He said, I want a laptop, sir, I want to become a KS officer. Somehow she got me a laptop, which I gave him. Same boy called me 8 years later and said, I couldn't become an IAS, at least I'm a KS, sir, and thank you all my life. Oh, He is not a small thing. So what I'm trying to say is, when there is determination, like you told the children, Yes. ನಿಮಗೆ ಗುರಿ ಇರಬೇಕು, ದೋಷ ಇರಬೇಕು, ಮಾಡಿ ತೋರಿಸ್ತೀವಿ ಅಂತ, ಆವಾಗಲೇ ಆಗಲ್ಲ. ನಾವು ಸುಮ್ಮನೆ ದೇವಸ್ಥಾನಕ್ಕೆ ಹೋಗೋದು, ದೇವರು ನಮ್ಮ ಫ್ರೆಂಡ್ ಹೇಳ್ತಾನೊಬ್ಬ, ಸೋಮವಾರ ಈ ದೇವ್ರಿಗೆ ಹೋಗ್ತೀನಿ, ಮಂಗಳವಾರ ಆ ದೇವ್ರಿಗೆ ಹೋಗ್ತೀನಿ, ಗುರುವಾರ ಈ ದೇವ್ರಿಗೆ ಹೋಗ್ತೀನಿ. ದೇವ್ರಿಗೆ ಹೋಗ್ತಾ ಇದ್ರೆ ಕೆಲಸ ಆಗಲ್ಲಪ್ಪ, ಶ್ರಮ ಪಡಬೇಕು, ಕಷ್ಟ ಪಡಬೇಕು, ದೇವರು ನೋಡ್ತಾ ಇರ್ತಾರೆ. ಸುಮ್ಮನೆ ಹೋಗಿ ಕೈ ಮುಗಿದು ಬಂದರೆ ಏನೂ ಸಿಕ್ಕಲ್ಲ. ದೇವರು ಎಲ್ಲರಿಗೂ ದೇವರಿದ್ದಾರೆ, ಎಲ್ಲ ಜಾತಿ ಎಲ್ಲ ಧರ್ಮದ ದೇವರಿದ್ದಾರೆ. ನಾವು ಶ್ರಮ ಪಡಬೇಕು, ಅದು ಅರ್ಥ ಮಾಡ್ಕೊಳ್ಳಿ. ಈಗ ಮನೆಗಳಲ್ಲಿ ಎಸ್ಪೆಷಲಿ ಹಳ್ಳಿ ಕಡೆ ನಮ್ಮ ಸಿಟಿಯಲ್ಲೂ ಇದೆ. ಸೋಮವಾರ ಆದರೆ ಆ ದೇವರು ಹೋಗು, ಮಂಗಳವಾರ ಆದರೆ ಸುಬ್ರಹ್ಮಣ್ಯ ಹತ್ರ ಹೋಗು, ಗುರುವಾರ ಆದರೆ ರಾಯರ ಹತ್ರ ಹೋಗು, ಶನಿವಾರ ಆದರೆ ಆಂಜನೇಯ ಹತ್ರ ಹೋಗು. ಆ ಥರ ಹೋಗಿ, ದೇವರು ಇಲ್ಲ ಅಂತ ಹೇಳಿಲ್ಲ, ಬಟ್ ಅದನ್ನೇ ಒಂದು ರೂಢಿ ಮಾಡ್ಕೋಬೇಡಿ. ಶ್ರಮ ಪಡಬೇಕು, ಶ್ರಮ ಪಟ್ಟರೇನೆ ಜೀವ, ಇಲ್ಲಾಂದರೆ ಜೀವನ ಇಲ್ಲ. ಅರ್ಥ ಆಯ್ತಾ ಮಕ್ಕಳೇ? ಈ ಮನೇಲಿ ಏನೋ ಹೇಳಿದ್ರೆ ಆ ಥರ ನೀವು ಹೇಳಿ. ಅರವಿಂದ್ ಸರ್ ಹೇಳಿದ್ರು, ಶ್ರಮ ಫಸ್ಟ್ ಪಡಬೇಕು, ದೇವಸ್ಥಾನಕ್ಕೆ ಬರ್ತೀನಿ ಇಲ್ಲ ಅಂತ ಹೇಳಿಲ್ಲ, ಬಟ್ ಇಡೀ ಟೈಮು ಇದೇ ನಾನು ದೇವಸ್ಥಾನ ಕೆಲಸ ಮಾಡ್ತಾ ಇರಲ್ಲ, ಅದು ನೀವು ಬೇಕಾದ್ರೆ ಮಾಡ್ಕೊಳ್ಳಿ. ನಾನು ಹೋಗಿ ಓದಬೇಕು, ಶ್ರಮ ಪಡಬೇಕು, ಆಟ ಆಡಬೇಕು ಅಂತ. ಆಯ್ತಾ? ಥ್ಯಾಂಕ್ ಯು ನಮಗೆಲ್ಲ ವೆಲ್ಕಮ್ ಮಾಡಿದ್ದಕ್ಕೆ. ಯೂನಿಫಾರ್ಮ್ ನೋಡಿ ತುಂಬಾ ಖುಷಿ ಆಯ್ತು. ವೆರಿ ಗುಡ್ ಯೂನಿಫಾರ್ಮ್ ಅಂಡ್ ಯು ಗೈಸ್ ಆರ್ ಮೇಂಟೈನಿಂಗ್ ವೆರಿ ವೆಲ್. ಇವಾಗ ನಮ್ಮ ಅರವಿಂದ್ ಸರ್ ಆಗಲಿ, ಇರ್ಫಾನ್ ಸರ್ ಆಗಲಿ, ರೋಹಿತ್ ಆಗಲಿ, ಮೋಹನ್ ಮತ್ತೆ ಇವರು ಶಂಕರ್ ಮತ್ತೆ ಮಂಜುನಾಥ್, ಎಲ್ಲ ಟೀಚರ್ಸ್ ಆಗಲಿ, ಎಲ್ಲ ಎಫರ್ಟ್ಸ್ ಆಗ್ತಾರದು ನೀವು ಮುಂದೆ ಬರ್ಬೇಕು ಅಂತ. ಕರೆಕ್ಟಾ? ಅದೇ ತರ ನೀವು ಓದ್ಬೇಕು. ಎಲ್ಲ ಮಾಡ್ತಿರೋ ಉದ್ದೇಶ ಏನಂದ್ರೆ ನೀವು ಓದಿ ಚೆನ್ನಾಗಾಗಬೇಕು, ಒಂದು ಲೆವೆಲ್ ಬರಬೇಕು ಅಲ್ವಾ? ಸೊ ಎಲ್ಲರೂ ಒಂದು ಪ್ರಾಮಿಸ್ ಮಾಡಿ ಇವತ್ತು, ನೀವೆಲ್ಲ ಚೆನ್ನಾಗಿ ಓದ್ತೀರಾ, ಫಾದರ್ ಅಂಡ್ ಮದರ್ಸ್ ನೇಮ್ ಟು ಬಿ ಬ್ರಾಟ್ ಅಪ್ ಅಲ್ವಾ? ಅದೇಗಾಗುತ್ತೆ, ನೀವೆಲ್ಲ ಎಫರ್ಟ್ಸ್ ಹಾಕಿದ್ರೆ ಮಾತ್ರ ಆಗುತ್ತೆ. ಸೊ ಈ ತರ ಮಾಡಿ ಏನಾಗಬೇಕು ಇಲ್ಲಿ ಡೆವಲಪ್ಮೆಂಟ್ ಆಗಿ ನಾವು ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು.